ನಮಸ್ತೆ ವೀಕ್ಷಕರೇ, ಇವತ್ತು ನಾವು ಶುಂಠಿಯಿಂದ ಏನೆಲ್ಲ ಪ್ರಯೋಜನಗಳಿದೆ ಎಂಬುದನ್ನು ತಿಳಿಯೋಣ. ನಮ್ಮಲ್ಲಿ ದಿನನಿತ್ಯಕ್ಕೆ ಬಳಸುವ ಶುಂಠಿಯು ಆರೋಗ್ಯಕ್ಕೆ ಏನೆಲ್ಲ ಪ್ರಯೋಜನಗಳನ್ನು ನೀಡುತ್ತದೆ ಎಂಬುದನ್ನು ತಿಳಿಯೋಣ. ಅನಾದಿ ಕಾಲದಿಂದಲೂ ಶುಂಠಿಯನ್ನು ಔಷಧಿಯ ರೂಪದಲ್ಲಿ ಬಳಸುವ ಪರಿಪಾಠ ನಮ್ಮಲ್ಲಿದೆ. ನಮ್ಮಲ್ಲಿ ಸಾಕಷ್ಟು ಅಡುಗೆಗೆ ಶುಂಠಿ ಬೇಕೇ ಬೇಕು. ಬರೀ ಇಷ್ಟೇ ಅಲ್ಲ, ಇದನ್ನು ಹಸಿಯಾಗಿಯೂ ತಿನ್ನಬಹುದು. ಹಸಿ ಶುಂಠಿ ಸೇವನೆಯಿಂದ ಪ್ರಯೋಜನಗಳ ಬಗ್ಗೆ ನಾವು ಈಗ ತಿಳಿಯೋಣ. ತುಂಡು ಹಸಿ ಶುಂಠಿ ಸೇವನೆ ಜೀರ್ಣಕ್ರಿಯೆಯನ್ನು ಉತ್ತಮವಾಗಿಸಲು ಸಹಾಯ ಮಾಡುತ್ತದೆ. ಲಾಲಾರಸ ಉತ್ಪತ್ತಿಯನ್ನು ಹೆಚ್ಚು ಮಾಡುವ ಮೂಲಕ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಯ ಕಿಣ್ವಗಳ ಸ್ರವಿಸುವಿಕೆಯನ್ನು ಹೆಚ್ಚಿಸುವ ಮೂಲಕ ಶುಂಠಿ ಉತ್ತಮ ಜೀರ್ಣಕ್ರಿಯೆಯನ್ನು ಉತ್ತೇಜನ ಮಾಡುತ್ತದೆ. ಇನ್ನು ವಾಕರಿಕೆ ವಿಷಯದಲ್ಲೂ ಶುಂಠಿ ವಾಕರಿಕೆ ವಿರೋಧಿ ಸಂಯುಕ್ತ ಕಣಗಳನ್ನು ಹೊಂದಿದೆ. ಇದು ವಾಕರಿಕೆ ಹಾಗೂ ಮುಂಜಾನೆಯನ್ನು ಹಸಿ ಶುಂಠಿಯ ಸಣ್ಣ ತುಣುಕೊಂದನ್ನು ನಾವು ಜಗಿದು ತಿನ್ನುವುದರಿಂದ ಮಲಬದ್ಧತೆಯಂತಹ ಸಮಸ್ಯೆಗಳನ್ನು ದೂರವಾಗಿಸುವುದಕ್ಕೂ ಸಹಾಯ ಮಾಡುತ್ತದೆ. ಹಸಿ ಶುಂಠಿ ಸೇವನೆಯಿಂದ ಇದರ ಉರಿಯೂತ ವಿರೋಧಿ ಗುಣದ ಪರಿಣಾಮಕಾರಿ ಪ್ರಯೋಜನವನ್ನು ಪಡೆಯಬಹುದು. ಇದು ಜೈವಿಕ ಸಕ್ರಿಯ ಅಂಶಗಳನ್ನು ಹೊಂದಿದ್ದು ಉರಿಯೂತವನ್ನು ತಗ್ಗಿಸುತ್ತದೆ ಹಾಗೂ ಸಾಕಷ್ಟು ನೋವುಗಳನ್ನು ದೂರವಾಗಿಸಲು ಸಹಾಯ ಮಾಡುತ್ತದೆ ಎನ್ನಲಾಗುತ್ತದೆ. ನೋವು ಎಂದರೆ ನಮ್ಮ ದೇಹದಲ್ಲಿ ಕೆಲವೊಂದು ಭಾಗಗಳಲ್ಲಿ ಕೈಕಾಲು, ಕೀಲು ನೋವು ಮುಂತಾದವುಗಳು ಸರ್ವೇ ಸಾಮಾನ್ಯ. ಈ ಹಸಿ ಶುಂಠಿ ಆಹಾರವನ್ನು ಪಚನ ಕ್ರಿಯೆ ಮಾಡುವುದರಿಂದ ನಮ್ಮ ದೇಹದಲ್ಲಿ ಕೆಲವೊಂದು ರೋಗ ನಿರೋಧಕ ಶಕ್ತಿಗಳು ಉತ್ಪತ್ತಿಯಾಗಿ ನಮ್ಮ ಕೈಕಾಲುಗಳು ಅಥವಾ ನಮ್ಮ ಸಂದುವಾತದಂತಹ ನೋವುಗಳನ್ನು ಕಡಿಮೆಗೊಳಿಸಲು ಸಹಾಯ ಮಾಡುತ್ತದೆ. ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಉತ್ತಮವಾಗಿಸುವುದಕ್ಕೂ ಶುಂಠಿ ಸಹಾಯ ಮಾಡುತ್ತದೆ. ಇದರಲ್ಲಿರುವ ಅಧಿಕ ಪ್ರಮಾಣದ ಆಂಟಿಆಕ್ಸಿಡೆಂಟ್ಗಳು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವ ಮೂಲಕ ವಿವಿಧ ಸೋಂಕುಗಳಿಂದ ದೇಹವನ್ನು ರಕ್ಷಿಸುತ್ತದೆ. ಹೃದಯ ರೋಗವನ್ನು ಉತ್ತಮವಾಗಿಸುವ ಗುಣವು ಇದರಲ್ಲಿದೆ. ಹಸಿ ಶುಂಠಿಯನ್ನು ಸೇವಿಸುವುದರಿಂದ ಕೊಲೆಸ್ಟ್ರಾಲ್ ಮಟ್ಟ, ರಕ್ತದೊತ್ತಡ ಕಡಿಮೆಯಾಗಿ ಆ ಮೂಲಕ ಹೃದಯ ಆರೋಗ್ಯ ವೃದ್ಧಿಗೆ ನೆರವಾಗುತ್ತದೆ. ರಕ್ತ ಸಂಚಾರಕ್ಕೆ ಉತ್ತೇಜನವನ್ನು ಕೊಡುತ್ತದೆ. ದೇಹದ ರಕ್ತ ಸಂಚಾರಕ್ಕೆ ಉತ್ತೇಜನ ನೀಡುವಂತಹ ಶಕ್ತಿ ಶುಂಠಿಗೆ ಇದೆ. ಉತ್ತಮ ರಕ್ತ ಸಂಚಲನ ಹೃದಯ ರಕ್ತನಾಳಗಳು ಆರೋಗ್ಯಕ್ಕೆ ಬಹಳ ಮುಖ್ಯವಾಗಿದೆ. ಹೀಗೆ ಕೆಲವೊಂದು ವಿಷಯಗಳನ್ನು ನಾವು ಕೆಲವೊಂದು ಪದಾರ್ಥಗಳನ್ನು ಸೇವಿಸುವುದರಿಂದ ನಮ್ಮ ಆರೋಗ್ಯಕ್ಕೆ ಅಥವಾ ನಮ್ಮ ಜೀವನಕ್ಕೆ ಬಹಳ ಅನುಕೂಲಕರವಾಗಿ ಮಾಡುತ್ತದೆ. ಉಸಿರಿನ ದುರ್ನಾತ ನಿವಾರಣೆಯಾಗುತ್ತದೆ. ಶುಂಠಿಯ ರಸವು ಬಾಯಿಯ ದುರ್ವಾಸನೆಯನ್ನು ಕಡಿಮೆ ಮಾಡಲು ಪರಿಣಾಮಕಾರಿಯಾಗಿದೆ. ಬಾಯಿ ದುರ್ವಾಸನೆ ಇರುವವರು ಒಮ್ಮೆ ಶುಂಠಿಯ ರಸವನ್ನು ಕುಡಿಯಬೇಕು. ಇದರಲ್ಲಿರುವ ವಿಟಮಿನ್ ಸಿ ದುರ್ಗಂಧವನ್ನು ಉಂಟುಮಾಡುವ ಬ್ಯಾಕ್ಟೀರಿಯಾವನ್ನು ನಾಶ ಮಾಡುತ್ತದೆ. ಶುಂಠಿ ರಸದಿಂದ ಹಲವಾರು ಆರೋಗ್ಯ ಪ್ರಯೋಜನಗಳಿವೆ. ಆದರೆ ಅದನ್ನು ಅತಿಯಾಗಿ ಸೇವಿಸುವುದು ಒಳ್ಳೆಯದಲ್ಲ. ಅಲರ್ಜಿಯಂತಹ ಸಮಸ್ಯೆಗಳಿರುವ ಜನರು ಶುಂಠಿ ರಸ ಸೇವನೆಗೂ ಮುನ್ನ ತಜ್ಞರನ್ನು ಸಂಪರ್ಕಿಸಬೇಕು. ಇಲ್ಲದಿದ್ದರೆ ಅಪಾಯವಾಗಬಹುದು. ಕೂದಲಿನ ಸರ್ವ ಸಮಸ್ಯೆಗೂ ಶುಂಠಿ ರಸವೇ ಮದ್ದು. ಕೂದಲು ಉದುರುವುದು, ತಲೆಹೊಟ್ಟು ನಿವಾರಣೆಗೆ ಶುಂಠಿಯನ್ನು ಹೀಗೆ ಬಳಸಿ. ಹೇಗೆಂದರೆ, ಕೂದಲಿನ ವಿಚಾರಕ್ಕೆ ಬಂದರೆ ತಲೆಹೊಟ್ಟು, ಬಾಲನೆರೆ, ಕೂದಲು ಉದುರುವುದು ಇಂತಹ ಹಲವು ಸಮಸ್ಯೆಗಳು ಕಾಡುವುದು ಸಹಜ. ಇದಕ್ಕಾಗಿ ನೀವು ಚಿಂತಿಸಬೇಕಿಲ್ಲ. ಅಡುಗೆ ಮನೆಯಲ್ಲಿ ಶುಂಠಿ ಇದ್ದರೆ ಸಾಕು, ನಿಮ್ಮೆಲ್ಲ ಕೂದಲಿನ ಸಮಸ್ಯೆಗೂ ಪರಿಹಾರ ಕಂಡುಕೊಳ್ಳಬಹುದು.
ಕೂದಲು ಉದುರುವುದು ಇತ್ತೀಚಿನ ದಿನಗಳಲ್ಲಿ ಹಲವಾರು ಎದುರಿಸುತ್ತಿರುವ ಸಮಸ್ಯೆ. ಬೆಳಗ್ಗೆ ಎದ್ದಾಗ ದಿಂಬಿನ ಮೇಲೆ ಮನೆ ತುಂಬ ಕೂದಲು ಹಾರಾಡುತ್ತಿರುತ್ತದೆ. ಇದರಿಂದ ಸಿಟ್ಟು, ಬೇಸರ ಕಾಡುವುದು ಸಹಜ. ಅದರಲ್ಲೂ ಕಾಲ ಬದಲಾವಣೆಯಿಂದ ಕೂದಲು ಉದುರುವುದು ಮತ್ತು ಉಷ್ಣ ವಾತಾವರಣ, ಇದರ ವಾತಾವರಣದಿಂದಲೂ ಸಹ ಕೆಲವೊಮ್ಮೆ ಕೂದಲುಗಳು ಉದುರುತ್ತವೆ. ಆದರೆ ಕೂದಲಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳಿಗೂ ಶುಂಠಿಯೇ ಮದ್ದಾಗಬಹುದು. ಶುಂಠಿ ರಸವನ್ನು ಹೇಗೆ ಮಾಡಬೇಕೆಂದರೆ, ಶುಂಠಿಯ ರಸವನ್ನು ಚೆನ್ನಾಗಿ ಜಜ್ಜಿ ಅದನ್ನು ಸ್ವಲ್ಪ ನೀರು ಬೆರೆಸಿ ಮಿಕ್ಸಿಯಲ್ಲಿ ಬೀಸಿಕೊಳ್ಳಬೇಕು. ಅದರ ರಸವನ್ನು ಒಂದು ಅರಿವೆಯ ಸಹಾಯದಿಂದ ಚೆನ್ನಾಗಿ ಅದರ ರಸವನ್ನು ಹಿಂಡಿ, ಆ ರಸವನ್ನು ಕೂದಲಿನ ಆರೈಕೆಗೆ ಬಹಳ ಉಪಯುಕ್ತವಾಗಿ ತಲೆಹೊಟ್ಟು ಹೋಗಲಾಡಿಸಲು, ಬಾಲನೆರೆ ತಡೆಯಲು ಶುಂಠಿ ರಸವನ್ನು ಬಳಸಬಹುದು. ಕೂದಲಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಈ ಶುಂಠಿ ರಸವನ್ನು ಕೂದಲಿನ ಬುಡಕ್ಕೆ ನಿಧಾನವಾಗಿ ಹಚ್ಚಿ ಮಸಾಜ್ ಮಾಡಬೇಕು. ಇದರಿಂದ ತಲೆಹೊಟ್ಟು ನಿವಾರಣೆ ಮಾತ್ರವಲ್ಲ, ನೆತ್ತಿಯ ತುರಿಕೆಗೂ ಒಳ್ಳೆಯದು. 2 ಚಮಚ ಶುಂಠಿ ರಸವನ್ನು 3 ಚಮಚ ಎಳ್ಳೆಣ್ಣೆ ಅಥವಾ ತೆಂಗಿನೆಣ್ಣೆ ಅಥವಾ ಆಲಿವ್ ಎಣ್ಣೆಯೊಂದಿಗೆ ಮಿಶ್ರಣ ಮಾಡಿ ಇದಕ್ಕೆ ಸ್ವಲ್ಪ ನಿಂಬೆ ರಸವನ್ನು ಹಚ್ಚಿ ಇದನ್ನು ಕೂದಲಿನ ಬುಡಕ್ಕೆ ಹಚ್ಚಬಹುದು. ಕೂದಲು ಉದುರುವ ಸಮಸ್ಯೆಗೆ ಶುಂಠಿ ಉಪಯುಕ್ತ. ಇದರಲ್ಲಿರುವ ವಿವಿಧ ರೀತಿಯ ಖನಿಜಗಳು, ಜೀವಸತ್ವಗಳು ಮತ್ತು ಕೊಬ್ಬಿನಾಮ್ಲಗಳು ಕೂದಲಿನ ಬೇರುಗಳನ್ನು ಬಲಪಡಿಸುತ್ತವೆ. ಕೂದಲಿನ ಕಿರುಚೀಲಗಳು ಸದೃಢವಾಗಲು ಇದು ಸಹಾಯ ಮಾಡುತ್ತದೆ. ಕೂದಲು ತೇವಾಂಶ ಕಳೆದುಕೊಂಡರೂ ಮತ್ತೆ ಸುಂದರವಾಗಿ ಕಾಣಲು ಶುಂಠಿ ರಸವು ಸಹಕಾರಿ. ಕೂದಲಿನ ಗುಣಮಟ್ಟಕ್ಕೆ ಸುಧಾರಿಸುವ ಮೂಲಕ ಉದ್ದವಾದ ದಪ್ಪ ಕೂದಲನ್ನು ಪಡೆಯಲು ಶುಂಠಿ ಪ್ರಯೋಜನಕಾರಿಯಾಗಿದೆ. ಕೂದಲು ಸೀಳುವ ಸಮಸ್ಯೆಗೂ ಶುಂಠಿ ರಸವನ್ನು ಬಳಸಬಹುದು. ತೆಂಗಿನೆಣ್ಣೆಯೊಂದಿಗೆ ಶುಂಠಿಯ ರಸವನ್ನು ಮಿಶ್ರಣ ಮಾಡಿ ಮತ್ತು 30 ನಿಮಿಷಗಳ ಕಾಲ ಇರಿಸಿ, ನಂತರ ಅದನ್ನು ಕೂದಲಿಗೆ ಹಚ್ಚಿ ಒಣಗಿದ ಮೇಲೆ ತಲೆ ಸ್ನಾನ ಮಾಡಿ. ಇದರಿಂದ ಕೂದಲು ಸೀಳುವ ಸಮಸ್ಯೆ ಪರಿಹಾರ ದೊರೆಯುತ್ತದೆ. ಆಗಾಗ ತಲೆ ಸ್ನಾನ ಮಾಡದೇ ಇರುವುದು ಕೂಡ ಕೂದಲಿನ ಸಮಸ್ಯೆಗೆ ಕಾರಣವಾಗುತ್ತೆ. ಶುಂಠಿ ರಸವು ಕೂದಲಿನ ಕಂಡೀಷನರ್ ರೂಪದಲ್ಲೂ ಕೆಲಸ ಮಾಡುತ್ತದೆ. ಈರುಳ್ಳಿ ರಸ ಹಾಗೂ ಶುಂಠಿ ರಸವನ್ನು ಮಿಶ್ರಣ ಮಾಡಿ ಕೂದಲಿಗೆ ಹಚ್ಚುವುದರಿಂದ ಕೂದಲು ನಯವಾಗುತ್ತದೆ. ಈರುಳ್ಳಿ ಹಾಗೂ ಶುಂಠಿಯನ್ನು ನುಣ್ಣಗೆ ರುಚ್ಚಿ ಆ ಮಿಶ್ರಣವಾದ ರಸ ಹಿಂಡಿ ತೆಗೆದು ಅದನ್ನು ನಿಂಬೆ ರಸ ಸೇರಿಸಿ ಕುದಿಸಿ, ಇದನ್ನು ತಣ್ಣಗಾದ ಮೇಲೆ ಕೂದಲಿಗೆ ಹಚ್ಚಿ ರಾತ್ರಿಯಿಡೀ ಹಾಗೆ ಇಟ್ಟು ಬೆಳಗ್ಗೆ ಶಾಂಪೂವಿನಿಂದ ತಲೆ ಸ್ನಾನ ಮಾಡಿ. ಇದರಿಂದ ಕೂದಲು ಉದುರುವುದು, ತಲೆಹೊಟ್ಟು ಸೇರಿದಂತೆ ಹಲವು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು. ಹೀಗೆ ಕೆಲವೊಂದು ಸಮಸ್ಯೆಗಳಿಗೆ ನಮ್ಮ ಮನೆಯಲ್ಲೇ ಸಿಗಬಹುದಾದ ಔಷಧಿಯನ್ನು ನಾವೇ ಕಂಡುಕೊಳ್ಳಬೇಕು. ನಾವು ಬಳಸುವ ಆಹಾರ ಪದಾರ್ಥಗಳಲ್ಲಿ ಅರಿಶಿನ ಹಾಗೂ ಶುಂಠಿಗೆ ಅಗ್ರಸ್ಥಾನವಿದೆ. ಶುಂಠಿ ಸೇವನೆಯಿಂದ ಆರೋಗ್ಯಕ್ಕೆ ಸಾಕಷ್ಟು ಪ್ರಯೋಜನಗಳಿವೆ ಎಂಬುದು ಎಲ್ಲರಿಗೂ ತಿಳಿದ ವಿಚಾರವೇ. ಆದರೆ ಪ್ರತಿದಿನ ಬೆಳಿಗ್ಗೆ ಶುಂಠಿ ರಸ ಕುಡಿದರೆ ದೇಹದಲ್ಲಿ ಹಲವು ಬದಲಾವಣೆಗಳಾಗುತ್ತವೆ. ಈ ಅಭ್ಯಾಸ ರೂಢಿಸಿಕೊಳ್ಳುವುದರಿಂದ ಬಹಳ ಪ್ರಯೋಜನಗಳಾಗುತ್ತವೆ. ಶುಂಠಿಯು ಆಹಾರದಲ್ಲಿ ಬಳಸುವ ಪ್ರಮುಖ ಪದಾರ್ಥವಾಗಿದೆ. ಆಹಾರದ ರುಚಿ ಮತ್ತು ಪರಿಮಳವನ್ನು ಹೆಚ್ಚಿಸಲು ಶುಂಠಿಯನ್ನು ಬಳಸಲಾಗುತ್ತದೆ. ಇದು ಆಹಾರದ ರುಚಿಯನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಜೀರ್ಣಕ್ರಿಯೆಯನ್ನು ಸುಧಾರಿಸಲು, ಗ್ಯಾಸ್ಟ್ರಿಕ್ ಸಮಸ್ಯೆಗಳ ವಿರುದ್ಧ ಹೋರಾಡಲು ಶುಂಠಿ ಪರಿಣಾಮಕಾರಿಯಾಗಿದೆ. ಶುಂಠಿಯು ಅದರ ವೈವಿಧ್ಯಮಯ ಪೌಷ್ಟಿಕಾಂಶದ ಪ್ರಯೋಜನಗಳಿಗೆ ಹೆಸರುವಾಸಿ. ಅದಕ್ಕಾಗಿ ಇದನ್ನು ಆಯುರ್ವೇದಗಳಲ್ಲಿ ಶತಮಾನಗಳಿಂದಲೂ ಬಳಸಲಾಗುತ್ತಿದೆ. ಪ್ರತಿದಿನ ನಮ್ಮ ಆಹಾರದಲ್ಲಿ ಶುಂಠಿಯನ್ನು ಸೇರಿಸುವುದರಿಂದ ಮಲಬದ್ಧತೆ, ಆಮ್ಲೀಯತೆ, ಅಜೀರ್ಣದಂತಹ ಜೀರ್ಣಕಾರಿ ಸಮಸ್ಯೆಗಳನ್ನು ತಡೆಯುತ್ತದೆ.
ಶುಂಠಿಯ ಪ್ರಯೋಜನವನ್ನು ಪಡೆಯಲು ನಮ್ಮ ಆಹಾರದಲ್ಲಿ ಶುಂಠಿಯ ರಸವನ್ನು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಶುಂಠಿಯ ರಸವನ್ನು ಅಥವಾ ಶುಂಠಿಯನ್ನು ಜಗಿದು ತಿನ್ನುವುದರಿಂದ ಆಗುವ ಪ್ರಯೋಜನವನ್ನು ನೋಡೋಣ. ಶುಂಠಿಯು ಔಷಧೀಯ ಗುಣಗಳು ವಾಕರಿಕೆ ಮತ್ತು ವಾಂತಿಯನ್ನು ತಡೆಯುವಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಗರ್ಭಾವಸ್ಥೆಯಲ್ಲಿ ಬೆಳಗಿನ ಬೇನೆಯನ್ನು ತಡೆಗಟ್ಟುವುದರಲ್ಲಿ ಇದು ಹೆಚ್ಚು ಪರಿಣಾಮಕಾರಿ. ಶುಂಠಿ ರಸವು ಕಿಮೊಥೆರಪಿ ಮತ್ತು ವಾಹನಗಳಲ್ಲಿ ಹೋಗುವಾಗ ಉಂಟಾಗುವ ವಾಕರಿಕೆಯನ್ನು ತಡೆಗಟ್ಟುವಲ್ಲಿ ಪ್ರಯೋಜನಕಾರಿಯಾಗಿದೆ. ಶುಂಠಿಯ ರಸವು ಇನ್ಸುಲಿನ್ ಸೂಕ್ಷ್ಮತೆಯನ್ನು ಹೆಚ್ಚಿಸುವ ಮೂಲಕ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಎಂದು ತಜ್ಞರು ಹೇಳುತ್ತಾರೆ. ಶುಂಠಿಯು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ತ್ವರಿತವಾಗಿ ಕಡಿಮೆ ಮಾಡುತ್ತದೆ, ಹಿಮೋಗ್ಲೋಬಿನ್ ಮಟ್ಟವನ್ನು ಸುಧಾರಿಸುತ್ತದೆ ಎಂಬುದು ಅಧ್ಯಯನಗಳ ಪ್ರಕಾರ ಸಾಬೀತುಪಡಿಸಲಾಗಿದೆ. ಶುಂಠಿಯು LDL ಕೆಟ್ಟ ಕೊಲೆಸ್ಟ್ರಾಲ್ LDL ಮಟ್ಟವನ್ನು ಕಡಿಮೆ ಮಾಡಲು ಮತ್ತು HDL ಉತ್ತಮ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸಲು ಪರಿಣಾಮಕಾರಿಯಾಗಿದೆ. ಇದರೊಂದಿಗೆ ಶುಂಠಿ ರಸವನ್ನು ಹೆಚ್ಚಿನ ಮಟ್ಟದ LDL ಕೊಲೆಸ್ಟ್ರಾಲ್ ಹೃದ್ರೋಗದ ಅಪಾಯವನ್ನು ತಪ್ಪಿಸುತ್ತದೆ. ರೋಗನಿರೋಧಕ ಶಕ್ತಿಯಾಗಿ ದೈನಂದಿನ ಆಹಾರಗಳಲ್ಲಿ ಶುಂಠಿಯ ರಸವನ್ನು ಸೇರಿಸುವುದು ದೇಹದಲ್ಲಿ ರೋಗನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ. ಇದು ಕಾಲೋಚಿತ ರೋಗಗಳಿಂದ ನಮ್ಮನ್ನು ರಕ್ಷಿಸುತ್ತದೆ.